ನನ್ನ ತಂಗಿ ಖುಷಿ ಇನ್ನೂ ಚಿಕ್ಕ ಪಾಪು. ನನ್ನ ತಂಗಿ ಖುಷಿ ಇನ್ನೂ ಚಿಕ್ಕ ಪಾಪು. ಅದೇ ನಾವೆಲ್ಲರೂ ಮಾಡಿದ ಸಿನಿಮಾ ಲೂಪು. ಹೋದ ವರ್ಷ IPL ನಲ್ಲಿ 2 ಲಕ್ಷ ಗೆದ್ಬಿಟ್ಟು ಬೈಕ್ ತಗೊಂಡೆ. ಈ ಸಲ ಕಾರ್ ತಗೋಬಿಡು. ಇಡೀ ಕುಟುಂಬ ಇವತ್ತು ಸಮಾಜ ಪೂರ್ತಿ ಫಿಲಮ್ ನೋಡಬೇಕು. ಎಲ್ಲರ ಮನೆಗಳಲ್ಲಿ ಈ ರೀತಿಯಾದಂಥ ನೋವುಗಳು ನಡೀತಾ ಇರ್ತದೆ. ತಂದೆ ತಾಯಿ ಗೊತ್ತಾಗೋದಿಲ್ಲ. ಈ ಒಂದು ಮೂವಿಯಿಂದ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ನಮ್ಮ ಶಶಿ ಅವರ ತಂಡ. ಅವ್ರ ಮೂವಿ ಆದಷ್ಟು ಸಕ್ಸಸ್ ಆಗಲಿ. ಆದಂತೆ ಆಟದ ವೈಖರಿ ಬದಲಾಗುತ್ತಿದೆಯೇ ಹೊರತು ಆಟ ಆಡುವವನ ಮನಸ್ಥಿತಿ ಎಂದಿಗೂ ಬದಲಾಗಿಲ್ಲ. ಇನ್ನು ಕರೆಕ್ಟ್ 3 ಡೇಸ್ ಜೀವನ ಇರೋದು ಒಂದೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅಡಿಗೆ ಮಾಡ್ಬೇಕಂದ್ರೆ ಬೇಕು ಬೆಂಕಿ, ಅಡಿಗೆ ಮಾಡ್ಬೇಕಂದ್ರೆ ಬೇಕು ಬೆಂಕಿ. ಅದೇ ನಮ್ಮ ಲೂಪ್ ಸಿನಿಮಾದಲ್ಲಿ ಆಕ್ಟಿಂಗ್ ಡ್ಯಾನ್ಸ್ ಮಾಡಿದರೆ ನಮ್ಮ ಅಣ್ಣ ಬೆಂಕಿ ಬೆಂಕಿ. ಶಶಿ ಶಶಿ ಜೈ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಶಶಿ. ಸೂಪರ್ ಆಗಿತ್ತು. ಸೂಪರ್ ಮೂವಿ ಶಶಿ. ಯುವಕರಿಗೆ ಒಳ್ಳೆ ಸಂದೇಶ. ಶಶಿ ಅಣ್ಣನ್ಗೆ, ಶಶಿ ಅಣ್ಣನ್ಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲೋನ್ ಅಮೌಂಟ್ ಕ್ಲಿಯರ್ ಮಾಡಲಿಲ್ಲ, ಮತ್ತೆ ಫೋನ್ ಎತ್ತಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತೀವಿ ಅಷ್ಟೇ. ಯಾಕೆ ಇವತ್ತು ಇಷ್ಟು ಬೇಗ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ದಾರೆ? ಅಂಗಡಿನ ಬೇರೆಯವ್ರಿಗೆ ಮಾರಿ ನಿನ್ನ ಲೋನ್ನ ಕ್ಲಿಯರ್ ಮಾಡಿ. ರೂಪಾಯಿಗೆ 1000 ರೂಪಾಯಿಗೆ 10,000. ಅದಕ್ಕೆ ಬೆಟ್ಟಿಂಗ್ ಗಾಡಿ ಅವಳ ಸಾಲನೆಲ್ಲ ತೀರ್ಸೋಣ ಅನ್ಕೊಂಡೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಯಾವ ರೀತಿ ಎಲ್ಲ ಕಷ್ಟ ಬಿದ್ದು ಮೇಲೆ ಬರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಇದನ್ನು ನೋಡಿದ್ಮೇಲೆ ಹುಡುಗರೆಲ್ಲ ತಿಳ್ಕೊಳ್ಬೇಕು ಇದ್ರ ಬಗ್ಗೆ, ನಾವು ಯಾವ ಥರ ಇರಬೇಕು ಅಂತ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ ನಾವು ಯಾವ ಥರ ಮುಂದೆ ಬರಬೇಕು, ಯಾವ ಥರ ಆಗುತ್ತೆ. ಸೌಗೆ ನಾನು ನ್ಯಾಯ ಕೊಡ್ತೀನಿ. ಮಾರ್ಕೆಟಲ್ಲಿ ಇದ್ರ ಹೆಸರು ಏನಿರ್ಬೋದು? ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಬಂದು ಈ ಮೂವಿಯನ್ನು ವೀಕ್ಷಣೆ ಮಾಡಿದರೆ ಅರ್ಥ ಆಗುತ್ತೆ. ಹಾಗೆ ಬುದ್ಧಿನೂ ಕಲಿಬೋದು. ಮತ್ತು ಮಕ್ಕಳು ಯಾವ ಥರ ಹಾಳಾಗ್ತಾರೆ ಎಲ್ಲ ಇದರಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಹಾಗೆ ಅತಿ ಆಸೆ ದುಃಖಕ್ಕೆ ಮೂಲ ಅಂತ ದೊಡ್ಡವರು ಹೇಳಿರ್ತಾರೆ. ಮತ್ತು ಆಸೆಗೆ ಇದು ಒಂದು ಈ ಮೂವಿನಲ್ಲಿ ಏನಂತ ಉತ್ತರ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಒಂದಷ್ಟು ಬದಲಾವಣೆಗಳನ್ನು ಆಗ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಇದು ವೀಕ್ಷಣೆ ಮಾಡಿ, ಎಲ್ರಿಗೂ ಅರ್ಥ ಆಗುತ್ತೆ. ಒಳ್ಳೆ ಮೂವಿ, ಚೆನ್ನಾಗಿ ಓಡುತ್ತೆ. ಒಂದು ಸಂದೇಶ ಕೊಟ್ಟಿದ್ದಾನೆ. ಎಲ್ಲರೂ ಬಂದು ಪೋಷಕರ ಸಮೇತ ಕುಟುಂಬ ಸಮೇತ ಚಲನಚಿತ್ರ ವೀಕ್ಷಣೆ ಮಾಡ್ಬೋದು. ಒಳ್ಳೆಯದಾಗಲಿ. ನಮ್ಮ ಸ್ನೇಹಿತ ಶಶಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವಂಥ ಯೂತ್ಸು ತುಂಬ ಇಂಪಾರ್ಟೆಂಟ್ ಇದು. IPL ಮ್ಯಾಚ್ಗಳದ್ದು ಇದನ್ನು ನೋಡಿ ಸ್ವಲ್ಪ ಸಂದೇಶ ಕಲ್ಕೋಬೇಕು. ಕುಟುಂಬದಲ್ಲಿ ನಾವು ಕೂಡ ಸಣ್ಣ ಆ್ಯಕ್ಟಿಂಗ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಹುಡುಗರು ಯಾವ ಥರ ಆಡೋದಿದ್ದಾರೆ ಡ್ರೆಸ್ ತೊಗೊಂಡು. ಅದಕ್ಕೆ ತಂದೆ ತಾಯಿ ಮಾತು ಕೇಳಬೇಕು. ಈಗಿನ ಕಾಲದಲ್ಲಿ ನಿಮಗೆ ಯಾವ ಥರ ಇರ್ತಾರೆ ಹುಡುಗರು ಅಂತ. ದಯವಿಟ್ಟು ಜೀವನ ಇರೋದು ಒಂದೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ದಯವಿಟ್ಟು ತಂದೆ ತಾಯಿನ ಯಾರ್ಯಾರು ಅಯ್ಯೋನ್ ಸಿಗ್ತಿರೋ ಮಿಡಲ್ ಕ್ಲಾಸ್ ಹುಡುಗರು ದಯವಿಟ್ಟು ಬಂದು ಈ ಸಿನಿಮಾ ನೋಡಿ. ಇವಾಗ IPL ನಡೀತಾ ಇದೆ.
ದಯವಿಟ್ಟು IPL ಆಡೋರು ಬೆಟ್ಟಿಂಗ್ ಮ್ಯಾಚ್ ಆಡ್ತೀರಾ ಗೊತ್ತಾ, ದಯವಿಟ್ಟು ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಲೂಪ್ ಸಿನಿಮಾ ನೋಡಿ. ಇದು ಒಂದು ಒಳ್ಳೆ ಮೆಸೇಜ್ ಇದೆ. ನನ್ನ ಬಾಲ್ಯದ ಗೆಳೆಯ ಶಶಿ ತುಂಬ ದಿನಗಳ ಕನಸು ಇವತ್ತು ತೆರೆ ಮೇಲೆ ಬಂದಿದ್ದಾನೆ. ದಯವಿಟ್ಟು ಈ ಒಂದು ಸಿನಿಮಾವನ್ನು ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಣೆ ಮಾಡಿ. ಈ ಒಂದು ಸಿನಿಮಾದಲ್ಲಿ ಆನ್ಲೈನ್ ಬೆಟ್ಟಿಂಗು ಯಾವ ರೀತಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಪೋಷಕರು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನೇ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಆಸ್ತಿಯನ್ನಾಗಿ ಮಾಡಲಿ. ನನ್ನ ಬಾಲ್ಯದ ಗೆಳೆಯ ನನ್ನ ಕುಚುಕು ಶಶಿ ಅವರ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಲೂಪ್ ಅನ್ನೋ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಮುಖ್ಯವಾಗಿ ನಾನೊಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ ಒಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಮಾಡ್ಕೊಟ್ಟಿದ್ದಕ್ಕೆ. ಒಂದು ಒಳ್ಳೆ ಸಂದೇಶ ಇದೆ. IPL ಸ್ಟಾರ್ಟ್ ಆಗಿದೆ, ದಯವಿಟ್ಟು ಬೆಟ್ಟಿಂಗು ಅಂತೆಲ್ಲ ಹೇಳಿ ಮನೆ ಮಠ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಉಳಿಸಿ. ಥ್ಯಾಂಕ್ ಯು ಅಣ್ಣ. ನಮ್ಮ RCB ಟೀಮ್ಗೆ ವಿರಾಟ್ ಕೊಹ್ಲಿ ಕಿಂಗು. ನಮ್ಮ RCB ಟೀಮ್ಗೆ ವಿರಾಟ್ ಕೊಹ್ಲಿ ಕಿಂಗು. ಅದು ಲೂಪ್ ಸಿನಿಮಾ ನೋಡ್ಬಿಟ್ಟು ಆಗೋಯ್ತು ನನಗೆ ಮೈಂಡ್ ಬ್ಲೋಯಿಂಗು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಒಂದು ಹೀರೋಯಿನ್ ತಂದೆ ಪಾತ್ರದ ಅಭಿನಯ ಮಾಡಿದ್ದೀನಿ. ಅವಕಾಶ ಕೊಟ್ಟಂಥ ಶಶಿ ಸರ್ಗೆ ತುಂಬ ಧನ್ಯವಾದಗಳು. ಬಟ್ ಸಿನಿಮಾ ಅಂತ ಬಂದರೆ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಮೇಕಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸು ಎಂಡಿಂಗು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದಿದೆ. ನಾನು ಕೇಳ್ಕೊಳೋದೇ ಅಂತಂದರೆ ಒಂದು ಈ ಚಟ ಅನ್ನೋದು ತುಂಬ ಡೇಂಜರು ಮನುಷ್ಯನಿಗೆ. ಈ ಹ್ಯಾಬಿಟ್ ಅನ್ನೋದು ಬಿಡಬೇಕಪ್ಪ ಅಂತಂದರೆ ಈ ಒಂದು ಯುವ ಜನತೆ ಇದರಿಂದ ಬೆಟ್ಟಿಂಗಿಂದಾಗಲಿ ಈ ಡ್ರಗ್ಸ್ ಮಾಫಿಯಿಂದಾಗಲಿ ಪ್ರತಿಯೊಂದು ಕೆಡ್ತಾ ಇದ್ದಾರೆ. ನಾನೇನು ಕೇಳ್ಕೊಳೋದು ಇಷ್ಟೇ, ಕರ್ನಾಟಕ ಜನತೆ ಮುಂದೆ ಏನಪ್ಪ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿ ಪೇರೆಂಟ್ಸ್ ಮಕ್ಕಳಿಗೆ ಕರ್ಕೊಂಬಂದ್ಬಿಟ್ಟು ಈ ಸಿನಿಮಾನ ತೋರಿಸಿ ಅಟ್ಲೀಸ್ಟು ಯುವ ಜನತೆ ಬದಲಾಗುತ್ತೆ ಅನ್ನೋದು ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಪ್ರತಿಯೊಬ್ಬರು ಕನ್ನಡ ಚಿತ್ರಗಳನ್ನು ಬೆಳೆಸಬೇಕು. ಹೊಸಬರ ಚಿತ್ರ ಅಂತ ಅನಿಸೋದೇ ಇಲ್ಲ, ಅಂತ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಯಶವಂತ್ ಸರ್ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಕನ್ನಡ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಸಿನಿಮಾ. ಸೊ ಇದರಲ್ಲಿ ಶಶಿ ಸರ್ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಕ್ಸ್ಪೆಷಲಿ ಡೈರೆಕ್ಷನ್ನು ಮತ್ತು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಬಂದು ಸಿನಿಮಾನ ನೋಡ್ರಿ. ಚಿತ್ರ ತೆಗೆದಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಯೂತ್ಗೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಚಿತ್ರತಂಡಕ್ಕೆ ನಾವು ಶುಭಾಶಯನ ಕೊಡ್ತೀವಿ. ಜೈ ಶಶಿಯಣ್ಣ. ಅದೇ ಮೂವಿ ಇಲ್ಲಿ ನೋಡ್ತಿದ್ದೀವಿ. ಈ ಒಂದು ಆ್ಯಪ್ಗೆ ಎಡಿಟ್ ಅಂತ ನಾವು 15 lakhs ಹೋಗಿದೆ. 1 year-ಅಲ್ಲಿ 10 lakhs ಹೋಗಿದೆ. ನಂದು ಈ ಒಂದು ಟೋಟಲ್ 2 ಸೇರಿ 15 lakhs ಹೋಗಿದೆ. ಈ ಒಂದು ಯಾರು ಎಡಿಟ್ ಆಗಬೇಡಿ. ನಮಸ್ಕಾರ ಸರ್. ನಮ್ಮ ಪಾವಗಡದುರ್ಗ ಹರೀಶ್ ಗುಜ್ಜನಾಡು. ಈ ಲೂಪ್ ಸಿನಿಮಾದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟಿರೋದಂಥ ಇವರು ಡೈರೆಕ್ಟ್ರು ಯಶವಂತ್ ಅಣ್ಣ ಮತ್ತು ನಮ್ಮ ಹೀರೋ ಶಶಿ ಅಣ್ಣ ಅವ್ರಿಗೆ ತುಂಬ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾನ. ಈಗಿನ ಕಾಲದಲ್ಲಿ ಹುಡುಗರು ಯಾವ ಥರ ಆಳೋಯ್ತಾರೆ, ತಂದೆ ತಾನೇ ಯಾವ ಥರ ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ತೋರಿಸಿದ್ದಾರೆ. ಇನ್ನು ಸಖತ್ತಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಅಂತ ನಾನು ಬಿಡ್ಕೊತೀನಿ. ತುಂಬ ದಿನಗಳ ಕನಸು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಈಗಿನ ಯೂತ್ಸ್ಗಳಿಗೆ ಒಂದು ಒಳ್ಳೆಯ ಇದು ಸಂದೇಶ ಆಗಲಿ ಅಂತ ತುಂಬ ನಾವೆಲ್ಲ ಟೀಮೆಲ್ಲ ಸೇರಿ ಕಷ್ಟಪಟ್ಟು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಥರ ಹೀರೋಯಿಸಮ್ ನಾನು ಸಿನಿಮಾ ಮಾಡಲಿಲ್ಲ, ಯಾವುದೇ ಥರ ನಾನು ಬಿಲ್ಡಪ್ ಸಿನಿಮಾ ಮಾಡಲಿಲ್ಲ. ಇದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸ ಹೀರೋ ಅಂದ ತಕ್ಷಣ ಬರ್ತಾರೆ ಫುಲ್ ಫೈಟ್ ಅಂತೆ ಅದಂತೆ ಇದು ಆ ಥರ ಎಲ್ಲ ನಾನು ಮಾಡಲಿಲ್ಲ. ರಿಯಾಲಿಟಿ ಏನಿದೆ ಈಗ ನೋಡಿ, ಜನ ಈಗ ಸೊಸೈಟಿಯಲ್ಲಿ ಈಗ ಯೂತ್ಸ್ ಏನು ಮಾಡ್ತಿದ್ದಾರೆ, ಚೆನ್ನಾಗಿರೋ ಯಂಗೆಸ್ಟ್ ಲೈಫ್ನ ಹಾಳು ಮಾಡ್ಕೊತಾ ಇದ್ದಾರೆ. ಈ ಡ್ರಗ್ಸು, ಗಾಂಜಾ, ಎಣ್ಣೆ ಅದು ಇದೆಲ್ಲ ಕುಡಿದು ಅವರ ದೇಹ ಆರೋಗ್ಯನೆಲ್ಲ ಹಾಳು ಮಾಡ್ಕೊತಿದ್ದಾರೆ. ತಂದೆ ತಾಯಿಗಳನ್ನ ಅನಾಥರು ಮಾಡ್ತಿದ್ದಾರೆ. ಸೊ ಹಂಗೆ ಮಾಡಬಾರ್ದು. ಏನಾದರೂ ಇದರಿಂದ ಒಂದು ಒಳ್ಳೆ ಮೆಸೇಜ್ ಆಗಬೇಕಂತೇಳಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಬಂದು ಎಲ್ಲ ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ನನಗೋಸ್ಕರ ಬರಲಿಲ್ಲ ಅಂದರೂ ತಮ್ಮ ಮಕ್ಕಳಿಗೋಸ್ಕರ ಭವಿಷ್ಯಕ್ಕೋಸ್ಕರ ಆದರೂ ಬಂದು ಈ ಸಿನಿಮಾ ನೋಡಬೇಕು. ಅಟ್ಲೀಸ್ಟು ಒಂದು 100 ಭಾಗದಲ್ಲಿ ಒಂದು 50 ಭಾಗ ಆದರೂ ಜನ ಹುಡುಗರು ಚೇಂಜ್ ಆಗ್ತಾರೆ ಅನ್ನೋದು ನನ್ನೊಂದು ಅಭಿಪ್ರಾಯ. ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡಿ. ಎಷ್ಟು ಪರದೆಗಳಲ್ಲಿ 70 ಸ್ಕ್ರೀನ್ಗಳಲ್ಲಿ ಓಡ್ತಿದೆ ಆಲ್ ಓವರ್ ಕರ್ನಾಟಕ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಮೂಲೆಯದಲ್ಲೂ ಇದೆ. ಎಲ್ಲಿ ನಿಮಗೆ ಚಿತ್ರಮಂದಿರಗಳ ಹತ್ತಿರ ಇದೆ ಆ ಥಿಯೇಟ್ರ್ಗಳಲ್ಲಿ ಹೋಗಿ ಸಿನಿಮಾ ವೀಕ್ಷಿಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಈಗ ಸ್ಟಾರ್ಟ್ ಆಗಿದೆಯಲ್ಲ, ಇನ್ನು ಗೊತ್ತಾಗುತ್ತೆ ರೆಸ್ಪಾನ್ಸ್ ಆಗಿ. ನೋಡಿ ಈಗ ನೋಡ್ತಾ ಇದ್ದೀರಾ ಎಲ್ಲ ಹೌಸ್ಫುಲ್ ಆಗಿದೆ. ನೋಡೋಣ, ಸಿನಿಮಾ ಚೆನ್ನಾಗಿ ಎಲ್ಲ ಜನ ರಿಸೀವ್ ಮಾಡಿಕೊಂಡ್ರು ಅಂತಂದರೆ ಒಂದು ಒಳ್ಳೆ ಇದೇ ಬರುತ್ತೆ. ಆಮೇಲೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ತಂದೆ ತಾಯಿಗಳು ಮಕ್ಕಳು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ ಅಲ್ವಾ. ಈಗ ಮಕ್ಕಳು ಕೇಳಿದಾಗ ದುಡ್ಡು, ಮಕ್ಕಳು ಏನು ಮಾಡ್ತಿದ್ದಾರೆ, ಆ ದುಡ್ಡನ್ನು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ, ಈ ಲಕ್ಷಾಂತರ ರೂಪಾಯಿ ದುಡ್ಡುಗಳು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ. ಸ್ವಲ್ಪ ಮಕ್ಕಳು ತಂದೆ ತಾಯಿ ಮಕ್ಕಳ ಮೇಲೆ ಗಮನ ಕೊಡಬೇಕು. ಮಕ್ಕಳು ಏನು ಮಾಡ್ತಿದ್ದಾರಪ್ಪ ಅಂತ. ಈ ಮಕ್ಕಳು ಗಮನ ಕೊಡದಿರೋದಕ್ಕೆ ಇವತ್ತಿನ ದಿನ ಮಕ್ಕಳು ದಾರಿ ತಪ್ಪಿರೋದಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.